ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಹಳ ಸಿಂಪಲ್ ಆಗಿ ಅಷ್ಟೇ ರುಚಿಕರವಾಗಿ ಬಹಳ ಬೇಗ ಯಾವ ರೀತಿಯಾಗಿ ಮಸಾಲ ಎಗ್ ರೈಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ರೆಸಿಪಿ ಖಂಡಿತ ತುಂಬ ಈಸಿ. ನೀವು ಒಮ್ಮೆ ಮಾಡಿ ನೋಡಿ, ಬಹಳ ಅದ್ಭುತವಾದಂಥ ರುಚಿನ ಒಳಗೊಂಡಿರುತ್ತೆ. ಹಾಗಿದ್ರೆ ಬನ್ನಿ, ಮಸಾಲ ಎಗ್ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ. ಹೆಸರೇ ಹೇಳೋ ಹಾಗೆ ಇದು ಒಂದು ಮಸಾಲ ಎಗ್ ರೈಸ್ ಆಗಿರೋದ್ರಿಂದ ಮೊದಲೇ ನಾವು ಅನ್ನನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. 1 ಕಪ್ಪಷ್ಟು ಅಕ್ಕಿನ 10 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ, ತದನಂತರ 1.5 ಕಪ್ಪಷ್ಟು ನೀರು ಹಾಕಿ ಬೇಯಿಸಿರ್ತಕ್ಕಂಥ ಅನ್ನ ಬಹಳ ಉದುದ್ರಾಗಿ ಸಿದ್ಧವಾಗುತ್ತೆ. ಈ ರೀತಿ ಅನ್ನನ ರೆಡಿ ಮಾಡಿಕೊಂಡ್ರೆ ಸಾಕು, ಮಿಕ್ಕಿದ್ದೆಲ್ಲ ನೀವು ಬಹಳ ಸುಲಭವಾಗಿ ಸಿದ್ಧ ಮಾಡ್ಕೋಬೋದು. ಬನ್ನಿ ಈಗ ಎಗ್ ರೈಸ್ ಮಾಡೋದಕ್ಕೆ ಶುರು ಮಾಡೋಣ. ಮಸಾಲ ಎಗ್ ರೈಸನ್ನು ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಂಡಿದ್ದೀವಿ. ಬಿಸಿಯಾದಂಥ ಬಾಣಲಿಗೆ ಈಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಎಣ್ಣೆನ ಹಾಗೂ ಈ ಒಂದು ಪ್ರೊಸೀಜರ್ನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಒಂದು 30 ಸೆಕೆಂಡ್ಗಳ ಕಾಲ ಇದನ್ನು ಬಿಸಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಏಕೆಂದರೆ ಈ ಒಂದು ಪದಾರ್ಥದಲ್ಲಿ ನಾವು ಈಗ ಮೊಟ್ಟೆನ ಮೊದಲಿಗೆ ಹುರ್ಕೋಬೇಕಾಗತ್ತೆ. ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಈಗ ಬಾಣಲಿಗೆ 6 ಮೊಟ್ಟೆಗಳನ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ 6 ಮೊಟ್ಟೆಗಳನ್ನ ಬಾಣಲಿಗೆ ಹಾಕಾದ ನಂತರ ನೀಟಾಗಿ ಮೊಟ್ಟೆನ ಹುರ್ಕೋಬೇಕು. ಯಾವೊಂದು ಹದದವರೆಗೂ ಹುರ್ಕೋಬೇಕು ಅಂತ ನೀವು ಕಂಪ್ಲೀಟಾಗಿ ಹುರಿದಾದ ನಂತರ ನೋಡೋರಂತೆ. ಈ ರೀತಿ ಹಳದಿ ಭಾಗ ಮತ್ತು ಬಿಳಿ ಭಾಗ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲರಿಗೂ ಹುರ್ಕೋಬೇಕು ಅಂದರೆ ತಳಕ್ಕೆ ಅಂಟ್ತಾ ಇದೆ, ಹುರಿದಾದ ನಂತರ ತಳಕ್ಕೆ ಅಂಟಬಾರ್ದು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮೀಡಿಯಂ ಫ್ಲೇಮಲ್ಲೇ 2 ನಿಮಿಷಗಳ ಕಾಲ ಮೊಟ್ಟೆನ ನೀಟಾಗಿ ಹುರ್ಕೊಂಡಿದ್ದೀವಿ. ಉಪ್ಪು ಮತ್ತು ಖಾರ ಚೆನ್ನಾಗಿ ಬೆರೆತಿದೆ. ಜೊತೆಗೆ ನೋಡ್ತಾ ಇರ್ಬೋದು, ಯಾವುದೇ ಕಾರಣಕ್ಕೂ ಬಾಣಲಿಗೆ ಅಂಟ್ತಾ ಇಲ್ಲ. ಈ ಒಂದು ಹದದವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಈಗ ಹುರಿದಂಥ ಮೊಟ್ಟೆನ ಮತ್ತೊಂದು ಬಟ್ಲಿಗೆ ಅಥವಾ ಬೌಲ್ಗೆ ಹಾಕ್ಕೊಂಡು ಇಟ್ಕೋಬೇಕು. ಈ ರೀತಿಯಾಗಿ ಹುರಿದಂಥ ಮೊಟ್ಟೆನೆಲ್ಲ ಮತ್ತೊಂದು ಬಟ್ಲಿಗೆ ಹಾಕಾದ ನಂತರ ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು, ನಾವು ಯಾವ ಒಂದು ಬಾಣಲಿನಲ್ಲಿ ಮೊಟ್ಟೆನ ಹುರ್ಕೊಂಡ್ವೋ ಅದೇ ಬಾಣಲಿನ ಮತ್ತೆ ನೀಟಾಗಿ ತೊಳೆದು ಬಿಸಿ ಮಾಡ್ಕೊಂಡಿದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಬಿಸಿಯಾದಂಥ ಎಣ್ಣೆಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಕಟ್ ಮಾಡಿದಂಥ 2 ಈರುಳ್ಳಿಗಳನ್ನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೆ 4ರಿಂದ 5 ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಹಾಕ್ತಾ ಇರ್ತಕ್ಕಂಥದ್ದು. ಈಗ ಈರುಳ್ಳಿ ಮತ್ತು ಮೆಣಸಿನಕಾಯಿನ 2ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಈ ರೀತಿಯಾದಂಥ ರೆಸಿಪಿಗೆ ಈರುಳ್ಳಿನ ದಪ್ಪಕ್ಕೆಲ್ಲ ಸಣ್ಣಕ್ಕೆ ಬಹಳ ಉದ್ದಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿನ ಫ್ರೈ ಮಾಡ್ತಾ ಇದ್ರೆ ನೀಟಾಗಿ ಎಲ್ಲನೂ ಎಳೆಯಾಗಿ ಬಿಟ್ಕೊಳ್ತಾ ಇದೆ. ಹೀಗಿಲ್ಲಿ 3 ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡಿದ ನಂತರ ಈ ಒಂದು ಅದಕ್ಕೆ ಈರುಳ್ಳಿ ಫ್ರೈ ಆಗಿದೆ. ಈ ಸಮಯದಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಾದ ನಂತರ ಒಂದು 30 ಸೆಕೆಂಡು ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು. ಈಗಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿಕೊಂಡು 30 ಸೆಕೆಂಡು ಬಿಸಿ ಮಾಡಾಯಿತು. ಈಗ ಮಸಾಲ ಪುಡಿಗಳನ್ನ ಹಾಕ್ತಕ್ಕಂಥ ಸಮಯ. ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀವಿ. ಮೊದಲೇ ಅರ್ಧ ಟೀ ಸ್ಪೂನಷ್ಟು ಮೊಟ್ಟೆನ ಹುರ್ಕೋಬೇಕಾದ್ರೆ ಬಳಸಿದ್ವಿ. ಉಳಿದಂಥ ಅಚ್ಚ ಖಾರದ ಪುಡಿನ ಈಗ ಹಾಕ್ಕೋಬೇಕಾಗತ್ತೆ. ಧನಿಯಾ ಪುಡಿ 1 ಟೀ ಸ್ಪೂನಷ್ಟು, ಹಾಗೆ ಚಿಕನ್ ಮಸಾಲ 1 ಟೀ ಸ್ಪೂನಷ್ಟು, ಜೊತೆಗೆ ಗರಂ ಮಸಾಲ 1 ಟೀ ಸ್ಪೂನಷ್ಟು, ಸ್ವಲ್ಪ ಅರಿಶಿಣದ ಪುಡಿ. ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈ ಎಲ್ಲ ಮಸಾಲ ಪುಡಿಗಳನ್ನು 1 ನಿಮಿಷಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕು. ಮಸಾಲ ಪುಡಿಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು. ಹೀಗಿಲ್ಲಿ ಮಸಾಲ ಪುಡಿಗಳನ್ನು ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು. ಈ ಸಮಯದಲ್ಲಿ ಮೊದಲೇ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಮೊಟ್ಟೆನ ಹಾಕ್ಕೋಬೇಕಾಗತ್ತೆ. ಈಗ ಮೊದಲೇ ಹುರಿದಂಥ ಪದಾರ್ಥಗಳೆಲ್ಲದರ ಜೊತೆ ಮೊಟ್ಟೆ ಚೆನ್ನಾಗಿ ಬೆರಿಬೇಕು. ಮೊಟ್ಟೆಗೂ ಚೆನ್ನಾಗಿ ಖಾರ ಎಲ್ಲ ಹಿಡಿಯೋ ಹಾಗೆ 1 ನಿಮಿಷಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮೊಟ್ಟೆನ ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡಾಯಿತು. ಎಲ್ಲನೂ ಚೆನ್ನಾಗಿ ಬೆರೆತಿದೆ. ಈ ರೀತಿ ಬೆರೆಸಾದ ನಂತರ ನಾವು ಮೊದಲೇ ಏನು 1 ಕಪ್ಪಷ್ಟು ಅಕ್ಕಿನ ಬೇಯಿಸಿ ಅನ್ನನ ಸಿದ್ಧ ಮಾಡ್ಕೊಂಡಿದ್ವಲ್ಲ, ಅನ್ನನ ಈಗ ಬಾಣಲಿಗೆ ಹಾಕ್ಕೋಬೇಕಾಗತ್ತೆ.
ಈ ರೀತಿ ಅನ್ನನೂ ಬಾಣಲಿಗೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಮತ್ತು ರೈಸ್ ಎರಡೂ ಚೆನ್ನಾಗಿ ಬೆರಿಬೇಕು. ನಾವು ಯಾವ ರೀತಿಯಾಗಿ ಚಿತ್ರಾನ್ನ ಗೊಜ್ಜು ಮಾಡಿ ಅನ್ನನ ಮಿಕ್ಸ್ ಮಾಡಿ ಚಿತ್ರಾನ್ನ ಸಿದ್ಧ ಮಾಡ್ಕೊಳ್ತೀವೋ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಅನ್ನನ ಮೊದಲೇ ಸಿದ್ಧ ಮಾಡಿ ಇಟ್ಕೊಂಡಿದ್ರೆ ಮೊಟ್ಟೆ ಹುರ್ಕೊಳ್ಳೋದಷ್ಟೇ ಸಮಯ ಬೇಕಾಗೋದು, ಮಿಕ್ಕಿದೆಲ್ಲ ಬಹಳ ಈಸಿಯಾಗಿ ಬಹಳ ಬೇಗ ಆಗಿಬಿಡುತ್ತೆ. ಖಂಡಿತ ಈ ರೀತಿಯಾದಂಥ ಎಗ್ ರೈಸ್ನ ಮಾಡಿದಾಗ ಬಿಸಿ ಬಿಸಿನಲ್ಲೇ ತಿನ್ನೋದನ್ನಂತೂ ಮರಿಬೇಡಿ. ಬಿಸಿ ಆರೋದ್ಮೇಲೆ ಖಂಡಿತ ರುಚಿ ಚೇಂಜ್ ಆಗಿಬಿಡುತ್ತೆ. ಹೀಗಿಲ್ಲಿ ಬಿಸಿ ಬಿಸಿಯಾಗಿ ಮಸಾಲ ಎಗ್ ರೈಸ್ ಏನೋ ಸಿದ್ಧವಾಯಿತು. ಈಗ ಇದಕ್ಕೆ ಸ್ವಲ್ಪ ತಾಜಾ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀವಿ. ಜೊತೆಗೆ 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಮಸಾಲ ಎಗ್ ರೈಸ್ ಬಿಸಿ ಇರೋದಕ್ಕೂ ಈ ಪೆಪ್ಪರ್ ಪೌಡ್ರನ್ನ ಹಾಕಿರೋದಕ್ಕೂ ತಿಂತಾ ಇದ್ದರೆ ಖಾರವಾಗಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಈ ರೀತಿ ಪೆಪ್ಪರ್ ಪೌಡ್ರನ್ನ ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಳೋಣ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗಾಗಲೇ ಮಳೆ ಬರ್ತಾ ಇದೆ, ಚಳಿ ಹೆಚ್ಚಿದೆ ಸಾಯಂಕಾಲದೊತ್ತು. ನೀವು ನೈಟು ಡಿನ್ನರ್ಗೆ ಈ ರೀತಿಯಾದಂಥ ಬಿಸಿಯಾದ ಮಸಾಲ ಎಗ್ ರೈಸನ್ನು ಮಾಡಿ ಬಿಸಿಯಾಗಿ ತಿನ್ನೋಡಿ, ಅದರ ಮಜಾನೇ ಬೇರೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಮಸಾಲ ಎಗ್ ರೈಸನ್ನು ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ತಯಾರು ಮಾಡೋದು ಅಂತ. ಖಂಡಿತ ಈ ರೆಸಿಪಿನ ನೀವು ಒಮ್ಮೆ ಮಾಡಿ ನೋಡಿ, ಪದೇ ಮಾಡ್ತೀರಾ ಅಂತ ಹೇಳ್ತಾ ಇವತ್ತು ನಾ ಮಾಡಿ ತಿಳಿಸಿದಂಥ ಈ ಮಸಾಲ ಎಗ್ ರೈಸ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.